ನಮಸ್ಕಾರ ರೀ. ನಿಮ್ಗೆ ವೆಯ್ಟ್ ಮಾಡ್ಲಕತ್ತಿದ್ದು ನೋಡ್ರಿ. ನೀವು ನನ್ನ ವಿಡಿಯೋ ನೋಡ್ಲಕತ್ತಿದ್ದಕ್ಕೆ ಭಾರಿ ಖುಷಿ ಆಗ್ಲತ್ತದ ರೀ. ಇವತ್ತಿನ ಟಾಪಿಕ್ ನಿಮ್ಗೆ ಆಲ್ರೆಡಿ ಗೊತ್ತೇ ಆಗ್ಯದ್ರಿ, ಯಾಕಂದ್ರೆ ನೀವು ಆಲ್ರೆಡಿ ನನ್ನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿರಿ. ಹೌದು ರೀ, PVC ಕಾರ್ಡ್ ಬಗ್ಗೆ ಈ ಒಂದು ವಿಡಿಯೋದಾಗ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಲಕತ್ತೀನಿ ರೀ. ಮೊದಲನೇದಾಗಿ PVC ಕಾರ್ಡ್ ಅಂದ್ರೆ ಏನು ಮತ್ತು PVC ಕಾರ್ಡ್ ಹೆಂಗೆ ಇರುತ್ತೆ ಅಂತ ತಿಳ್ಕೊಂಬ್ರಿ. ಇಲ್ಲಿ ನೋಡ್ರಿ, ನಾನು ಇವಾಗ ಫೋಟೋ ಹಾಕ್ಲಕತ್ತೀನಿ ರೀ PVC ಆಧಾರ್ ಕಾರ್ಡ್ದು. ಈ PVC ಆಧಾರ್ ಕಾರ್ಡ್ ಏನದ ರೀ, ಫುಲ್ ಸ್ಟ್ರಾಂಗ್ ಇರ್ತದೆ ರೀ. ನಿಮಗೆಲ್ಲ ಗೊತ್ತಿರ್ಬೋದು, ಲೈಸೆನ್ಸು ಮತ್ತು ಪ್ಯಾನ್ ಕಾರ್ಡ್ ಇರ್ತಾವಲ್ಲ ರೀ, ಆ ಥರ ಇರ್ತದೆ ರೀ. ಇದರಿಂದ ಏನು ಯೂಸಸ್ ಅಂದ್ರೆ, ಈ ಒಂದು PVC ಆಧಾರ್ ಕಾರ್ಡ್ ಏನದ ರೀ ಜಲ್ದಿ ಮುರಿಯಂಗಿಲ್ಲ ರೀ. ಮಳೆಯಾಗ ಎಷ್ಟೇ ನೆಂದ್ರೆ ಭೀ ಆ ಅಕ್ಷರಗಳು ಅಳಿಸಿ ಹೋಗಂಗಿಲ್ಲ ರೀ. ಇವಾಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ರೀ, ನಮ್ಮ ರಾಜ್ಯ ಸರ್ಕಾರ ಏನು ಶಕ್ತಿ ಅನುದಾನ ಯೋಜನೆ ಕೊಟ್ಟ ಮೇಲೆ ಪ್ರತಿಯೊಬ್ಬರು ಬಸ್ಸಲ್ಲಿ ಓಡಾಡ್ತಿದ್ದಾರೆ. KSRTC ಬಸ್ಸಲ್ಲಿ ಓಡಾಡ್ತಿದ್ದರಿಂದ ಆಧಾರ್ ಕಾರ್ಡ್ ಯೂಸ್ ಮಾಡ್ಲಕತ್ತಾರೆ ರೀ. ಹಾಗಾಗಿ ಆಧಾರ್ ಕಾರ್ಡ್ ಏನಾಗ್ಲತ್ತಂದ್ರೆ ಕೆಲವೊಂದು ಮಡ್ಚಿ, ಕೆಲವೊಂದು ಎಲ್ಲೂ ನೀರೆಲ್ಲ ಬಿಟ್ಕೊಂಡು ಹೆಸರೆಲ್ಲ ಅಳಿಸಿ ಹೋಗಿ ಸ್ವಲ್ಪ ತುಂಬ ಬ್ಲರ್ ಆಗ್ತಿದ್ದಾರೆ. ಹಾಗಾಗಿ ಈ ಒಂದು ಪ್ರಾಬ್ಲಮ್ ಬರಬಾರ್ದು ಅಂಥೇಳಿ ನಾನು ಈ ಒಂದು ಸೊಲ್ಯೂಷನ್ ಕೊಡ್ಲತ್ತೀನಿ ರೀ. ನೀವೇನಾದರೂ ನಿಮ್ಮ ಮನೇಲಿ ಕೂತ್ಕೊಂಡು PVC ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡ್ರು, ಅದು ನಿಮ್ಮ ಮನೆಗೆ ಸೀದಾ ಪೋಸ್ಟ್ಮನ್ ತಂದು ಕೊಡ್ತಾನೆ ರೀ. ಅದು ಖಾಲಿ 50 ರೂಪಾಯಿ ಹತ್ತು ರೀ. ನೀವು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತೇಳಿ ಈ ಒಂದು ವಿಡಿಯೋದಾಗ ನಿಮ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಳ್ತೀನಿ ರೀ. ಹಾಗಾಗಿ ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಇವಾಗ ನೋಡಿರಿ, ಡೈರೆಕ್ಟಾಗಿ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗೆ ನೀವು PVC ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ. ನೀವು PVC ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಬೇಕಂದ್ರೆ ನೀವು ಫಸ್ಟು ಯಾವುದೇ ಒಂದು ಕ್ರೋಮ್ ಬ್ರೌಸರ್ ಬಂದುಬಿಟ್ಟು myAadhar.uid.government.in ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಮೊದಲನೇದು ಬರೋಂತಲ್ಲ ವೆಬ್ಸೈಟು, ಆ ವೆಬ್ಸೈಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಲಾಗಿನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಲಾಗಿನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರು ಮತ್ತು ಕ್ಯಾಪ್ಚಾ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಸಮೇತ ಬರುತ್ತೆ. ಆ ಒಂದು OTPನ ಎಂಟರ್ ಮಾಡಲೇಬೇಕು. ಕ್ಯಾಪ್ಚಾ ಹಾಕ್ಬೇಕಂದ್ರೆ ಭಾಳ ಕೇರ್ಫುಲ್ಲಾಗಿ ಹಾಕಿರಿ, ಯಾಕಂದರೆ ಕ್ಯಾಪ್ಚಾ ಆ ಕಡೆ ಈ ಕಡೆ ಹಾಕಿದ್ರೆ ಮತ್ತೆ ಎರರ್ ಅಂತ ಬರ್ತಾರೆ, ಮತ್ತೆ ತೊಗೊಳ್ಳಲ್ಲ. ಹಾಗಾಗಿ ಇವಾಗ ನೋಡಿರಿ, ನಾನು ಆಧಾರ್ ನಂಬರ್ ಮತ್ತು ಕ್ಯಾಪ್ಚಾನ ಹಾಕ್ಲಕತ್ತೀನಿ. ಇಲ್ಲಿ ನೋಡಿರಿ, ಇವಾಗ OTP ಸಮೇತ ಬಂತು. ನಾನು ಲಾಗಿನ್ ಆಗ್ತಾ ಇದ್ದೀನಿ. OTP ಲಾಗಿನ್ ಆಗಿದ ತಕ್ಷಣ ಇಲ್ಲಿ ನೋಡಿರಿ, ಆಧಾರ್ PVC ಕಾರ್ಡ್ ಅಂತೇಳಿ ಬರುತ್ತಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡಿರಿ, ನಿಮ್ಮದು ಒಂದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಒಂದು ಊರು ಎಲ್ಲ ಕ್ಲೀನಾಗಿ ನೋಡ್ಕೊಳ್ರಿ. ಎಲ್ಲ ಕರೆಕ್ಟಾಗಿದ್ಮೇಲೆ ನೆಕ್ಸ್ಟ್ ಮೇಲೆ ಹಿಂಗೆ ಕ್ಲಿಕ್ ಕೊಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ, ಐ ಹಿಯರ್ ಬೈ ಕನ್ಫರ್ಮ್ ದಟ್ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ಪೇಮೆಂಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಅಮೌಂಟ್ ಕಟ್ಟಾಗುತ್ತೆ 50 ರೂಪೀಸ್. 50 ರೂಪೀಸು ನೀವು ಬೇಕಿದ್ದರೆ ಇಷ್ಟೊಂದು ಪೇಮೆಂಟ್ ಸೋರ್ಸ್ ಇದ್ದಾವೆ, ನೀವು ಯಾವ್ದಾರು ಬೇಕಾದರೂ ಮಾಡ್ಬೋದು ನೋಡಿರಿ. ನೆಟ್ ಬ್ಯಾಂಕಿಂಗ್ ಅದರಿ, ವಾಲೆಟ್ ಅದರಿ, ಕ್ರೆಡಿಟ್ ಕಾರ್ಡ್ ಅದರಿ, UPI ಅದರಿ. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸ್ತದ ಅದರಾಗ ನೀವು ಪೇ ಮಾಡ್ಬೋದು ನೋಡಿರಿ. ನಾನು UPI ಹತ್ರ ಹೋಗ್ತೀನಿ. ನನಗೆ UPI ಬೆಸ್ಟ್ ಅನಿಸ್ತದೆ ರೀ. ಫೋನ್ಪೇಲಿ ನಾನು ಪೇ ಮಾಡ್ತೀನಿ ನೋಡಿರಿ. ಇವಾಗ ನಾನೊಂದು UPI ನಂಬರ್ ಹಾಕಿ ನಾನು 50 ರೂಪಾಯಿನ ಪೇ ಮಾಡ್ತೀನಿ. ವೆರಿಫೈ ಆಗಿದ ತಕ್ಷಣ ಇಲ್ಲಿ ನೋಡಿರಿ, ಈಗ ಫೋನ್ಪೇಗೆ ಹೋಗಿಬಿಟ್ಟು ನೀವು UPI ಪಿನ್ನ ಹಾಕಬೇಕು. ಅಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಬಂದಿರ್ತಾರೆ 50 ರೂಪಾಯಿದು. ಈಗ ನಾನು ಫೋನ್ಪೇಗೆ ಹೋಗ್ತೀನಿ. ಈಗ ಸ್ಕ್ರೀನ್ ಬ್ಲರ್ ಆಗ್ತದೆ, ಹಾಗಾಗಿ ತೋರ್ಸೋಕ್ಕಾಗಲ್ಲ. ಏನಕ್ಕಂದರೆ ಸೆಕ್ಯೂರಿಟಿ ರೀಸನ್ನಿಂದ. ಇಲ್ಲಿ ನೋಡಿದ್ರೆ ನಾನು ಫೋನ್ಪೇಗೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ಸ್ಕ್ರೀನ್ ಬ್ಲರ್ ಆಗ್ತಿದೆ ಸೆಕ್ಯೂರಿಟಿ ರೀಸನ್ನಿಂದ. ಸೊ ಡೈರೆಕ್ಟಾಗಿ ನಾನು ನಿಮಗೆ ಪೇಮೆಂಟ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಂತೇಳಿ ತೋರಿಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಪೇಮೆಂಟ್ ರಿಕ್ವೆಸ್ಟ್ನ ನೋಡ್ತಾ ಇದ್ದೀನಿ. ಹಾಂ ರೀ, ಜಸ್ಟ್ ನನಗೆ ಪೇಮೆಂಟ್ ರಿಕ್ವೆಸ್ಟ್ ಬಂತು. ಪೇ ನೋ ಮೇಲೆ ಕ್ಲಿಕ್ ಮಾಡ್ಲಕತ್ತೀನಿ. ಇವಾಗ ನಾನು ಅಮೌಂಟ್ ಪೇ ಮಾಡ್ಲಕತ್ತೀನಿ ರೀ. ನಿಮಗೆ ಸೌಂಡ್ ಬರ್ಬೋದು ಈಗ. ಓಕೆ, ಅಮೌಂಟ್ ಕೂಡ ಪೇ ಆಯಿತು. ಈಗ ವಾಪಸ್ ಇಲ್ಲಿಗೆ ಬರ್ರಿ. ಇವಾಗ ನೋಡಿರಿ, ಅಮೌಂಟ್ ಪೇ ಆಗಿರೋ ತೋರಿಸ್ತಿದೆ, ಸಕ್ಸಸ್ಫುಲ್ ಆಯಿತು. ಅಕ್ನಾಲಜ್ಮೆಂಟ್ ಬೇಕಿದ್ದರೆ ಡೌನ್ಲೋಡ್ ಮಾಡ್ಕೊಳ್ರಿ. ನೆಕ್ಸ್ಟು ನೀವು ಟ್ರ್ಯಾಕ್ ಮಾಡ್ಬೋದು, ಅಂದರೆ ನಿಮ್ಮ ಒಂದು ಈ PVC ಆಧಾರ್ ಕಾರ್ಡ್ ಎಲ್ಲಿದೆ, ಹೇಗೆ ಬರುತ್ತೆ, ಎಷ್ಟು ದಿನ ಆದಮೇಲೆ ಬರುತ್ತೆ ಅಂತ ಹೇಳಿ. ಇಷ್ಟೇ ನೋಡಿರಿ, ಸಿಂಪಲ್ಲು. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮನೇಲಿ ಕೂತ್ಕೊಂಡು PVC ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಿಮ್ಮ ಒಂದು ಮನೆಗೆ ತೊಗೊಳ್ಬೋದು ಆರ್ಡ್ರ್ ಮಾಡಿ. ನೋಡಿದ್ರಲ್ರಿ, ಎಷ್ಟು ಈಸಿ ಅದ. ಮನೆಗೆ ಕೂತ್ಕೊಂಡು ಆರಾಮಾಗಿ ನೀವು PVC ಆಧಾರ್ ಕಾರ್ಡ್ನ ಆರ್ಡ್ರ್ ಮಾಡ್ಕೋಬೋದು. ನಿಮ್ಮ ಮನೆಗೆ ಬರ್ತಾರೆ ಆರಾಮಾಗಿ. 50 ರೂಪಾಯಿಲಿ ಕಟ್ಟಾದ್ರೆ ಸಾಕು, ಪೋಸ್ಟ್ಮನ್ ತಂದು ಸೀದಾ ನಿಮ್ಮ ಮನೆಗೆ ಕೊಡ್ತಾನೆ ರೀ. ನಿಮಗೇನಾರ ಈ ಒಂದು ವಿಡಿಯೋ ಇಷ್ಟ ಆದರೆ ನೀವು ಜಸ್ಟ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಾವು ಹಾಕೋವಂಥ ವೀಡಿಯೋನ ಕಂಪ್ಲೀಟಾಗಿ ನೋಡಿರಿ. ನಮಗೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಟಾಟಾ, ಬೈ ಬೈ ರೀ.